ಮದ್ಯದ ಬಗ್ಗೆ ಹಾಡು ಹಾಡಬಾರದು ಅಂತ ಪಂಜಾಬಿ ಗಾಯಕ ದಿಲ್ಜಿತ್ ದೋಸಾಂಜ್ ಅವರಿಗೆ ಕಟ್ಟಪ್ಪಣೆ ಮಾಡುವ ಅಂಧ ಭಕ್ತರು ನಿಜವಾಗಿಯೂ ಯಾವ ಅಮಲಿನಲ್ಲಿದ್ದಾರೆ? ಸಂಘ ಪರಿವಾರದ ಈ ಟೋಳಿ ತನ್ನ ವರ್ತನೆ ಎಷ್ಟು ಅಸಹ್ಯಕರವಾಗಿದೆ ಅನ್ನೋದನ್ನ ತಾನೇ ಮತ್ತೆ ಮತ್ತೆ ತೋರಿಸಿಕೊಳ್ತಾ ಇದೆ. ದಿಲ್ಜಿತ್ ಅವರು ಇಂದೋರ್ನಲ್ಲಿ ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ಈಗ ಸುದ್ದಿಯಲ್ಲಿದೆ. ಮಧ್ಯಪ್ರದೇಶದ ಸಂದರ ಇಂದೋರ್ನಲ್ಲಿ ರಾಜಕೀಯ ಮಾತ್ರ ಬೇರೆ ಇಲ್ಲ. ಆ ಕೊಳಕು ರಾಜಕೀಯ ದಿಲ್ಜಿತ್ ಅಂತ ಕಲಾವಿದರನ್ನು ಬಿಡೋದಿಲ್ಲ. ಅವರನ್ನ ತನ್ನ ಮರ್ಜಿಗೆ ತಕ್ಕಂತೆ ಹಾಡಬೇಕೆನ್ನುವ ತೀರಾ ದುಷ್ಟ ಧೋರಣೆ ಅದರದ್ದು. ದಿಲ್ಜಿತ್ ಅಂತ ಮನಸೂರೆಗೊಳ್ಳುವ ಗಾಯಕನನ್ನು ಕೂಡ ಅಂಧ ಭಕ್ತರು ವಿರೋಧಿಸುತ್ತಾರೆ. ಪಂಜಾಬಿ ಗಾಯಕ ದಿಲ್ಜಿತ್ ದೋಸಾಂಜ್ ಅವರು ಭಾನುವಾರ ಇಂದೋರ್ನಲ್ಲಿ ದ್ವೇಷ ಮಾಡೋರಿಗೆ ಸರಿಯಾದ ಸಂದೇಶ ನೀಡಿದ್ದಾರೆ. ಇಂದೋರ್ ಕಾರ್ಯಕ್ರಮದಲ್ಲಿ ಅವರು ಪ್ರಸಿದ್ಧ ಉರ್ದು ಕವಿ ರಾಹತ್ ಇಂದೋರಿ ಅವರ ಹಾಡನ್ನ ಹಾಡಿದ್ದು ಕೂಡ ಇದಕ್ಕೆ ಪ್ರತಿಕ್ರಿಯೆ ಆಗಿನೆ. ಸಭಿ ಕಾ ಕೂನ್ ಹೈ ಶಾಮಿಲ್ ಯಹಾ ಕೆ ಮಿಟ್ಟಿ ಮೇ ಕಿಸಿ ಕಿ ಬಾಪ್ ಕಾ ಹಿಂದೂಸ್ತಾನ್ ತೋಡಿ ಹೈ. ಅಂದ್ರೆ ಎಲ್ಲರ ರಕ್ತವೂ ಸೇರಿದೆ ಈ ಮಣ್ಣಿನಲ್ಲಿ, ಇದು ಕೆಲವರ ಅಪ್ಪನ ಹಿಂದೂಸ್ತಾನ ಅಲ್ವಲ್ಲ ಎಂಬ ರಾಹತ್ ಇಂದೋರಿ ಅವರ ಖ್ಯಾತ ಕವಿತೆಯನ್ನ ದಿಲ್ಜಿತ್ ತಮ್ಮ ಕಾನ್ಸರ್ಟ್ ನಲ್ಲಿ ಹಾಡಿದ್ದಾರೆ. ಈ ಸಾಲು ಪ್ರಸಿದ್ಧ ಕವಿ ಮತ್ತು ಬರಹಗಾರ ರಾಹತ್ ಇಂದೋರಿ ಅವರು ದ್ವೇಷ ರಾಜಕಾರಣಕ್ಕೆ ವಿರುದ್ಧವಾಗಿ ಬರೆದಿರೋದು. ಮದ್ಯ ಮತ್ತು ಮಾಂಸ ಮಾರಾಟದ ಕುರಿತು ದಿಲ್ಜಿತ್ ಕಾರ್ಯಕ್ರಮದ ವಿರುದ್ಧ ಬಜರಂಗ್ ದಳದ ಪ್ರತಿಭಟನೆಯ ನಂತರ ದಿಲ್ ಅವರ ಈ ಹೇಳಿಕೆ ಹೊರಬಿದ್ದಿದೆ. ಕಾರ್ಯಕ್ರಮ ಆಯೋಜಿಸಲಾಗಿರುವಲ್ಲಿ ಮದ್ಯ ಮತ್ತು ಮಾಂಸ ಮಾರಾಟಕ್ಕೆ ಅವಕಾಶ ಇರಕೂಡದು ಎನ್ನುವ, ಮದ್ಯದ ಬಗ್ಗೆ ಹಾಡಕೂಡದು ಎನ್ನುವ ಷರತ್ತುಗಳೇ ವಿಚಿತ್ರ. ಇದಕ್ಕೆ ದಿಲ್ಜಿತ್ ಖಡಕ್ ಆಗಿಯೇ ಪ್ರತಿಕ್ರಿಯಿಸುತ್ತಿದ್ದಾರೆ. ಇಂದೋರ್ನಲ್ಲಿ ದಿಲ್ಜಿತ್ ದೋಸಾಂಜ್ ಅವರ ಸಂಗೀತ ಕಾರ್ಯಕ್ರಮ ನಡೆಯುವಲ್ಲಿ ಮದ್ಯ ಮತ್ತು ಮಾಂಸಾಹಾರದ ಮಳಿಗೆಗಳಿರೋದನ್ನ ವಿರೋಧಿಸಿ ಬಜರಂಗ್ ದಳ ಮತ್ತು ವಿಎಚ್ಪಿ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಕೆಲವೇ ಗಂಟೆಗಳ ಮೊದಲು ಪ್ರತಿಭಟನೆ ನಡೆಸಿದ್ರು. ಸಂಗೀತ ಕಚೇರಿ ನಡೆಯುವ ಸ್ಥಳಕ್ಕೆ ಗುಂಪೊಂದು ಬಂದು ಆಕ್ಷೇಪ ಎತ್ತಾ ಇರುವುದನ್ನು ತೋರಿಸುವ ವಿಡಿಯೋ ವೈರಲ್ ಆಗಿದೆ. ಮದ್ಯ ಮಾರಾಟದ ಟಿಕೆಟ್ ಕೌಂಟರ್ ಮತ್ತು ಕೆಎಫ್ಸಿ ಮಳಿಗೆಗಳನ್ನ ತೆಗೆದುಹಾಕುವಂತೆ ಒತ್ತಾಯಿಸಿ ಪ್ರತಿಭಟನಾಕಾರರು ಪೊಲೀಸ್ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ದಿಲ್ಜಿತ್ ದೋಸಾಂಜ್ ಅವರ ದಿಲ್ ಲುಮಿನಾಟಿ ಕಾರ್ಯಕ್ರಮ ಮದ್ಯ ಸೇವನೆಯನ್ನ ಉತ್ತೇಜಿಸುತ್ತಿದೆ ಅನ್ನೋದು ಈ ಗುಂಪಿನ ಆರೋಪ. ಆದ್ರೆ ನಾನು ಹಾಡೋದ್ರಿಂದ ಏನಾಗ್ಲಿದೆ? ನಿಮ್ಮ ರಾಜ್ಯದಲ್ಲಿ ಸರ್ಕಾರ ಮದ್ಯ ನಿಷೇಧಿಸುವಂತೆ ಮಾಡಿ ಅನ್ನೋದು ದಿಲ್ಜಿತ್ ಸವಾಲು. ಅದು ಮಾತ್ರ ಈ ಸಂಖ್ಯೆಗಳ ಕಿವಿ ಮೇಲೆ ಬೀಳೋದೂ ಇಲ್ಲ. ಅವರದ್ದೇ ಬಿಜೆಪಿ ಸರ್ಕಾರವೂ ಅದನ್ನ ಮಾತ್ರ ಮಾಡೋದಿಲ್ಲ. ಆದ್ರೆ ದಿಲ್ಜಿತ್ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟದ ವಿರುದ್ಧ ಕೆಲವು ಗುಂಪುಗಳಿಂದ ಆಕ್ಷೇಪಣೆಗಳು, ವಿವಾದಗಳು ಎದುರಾಗ್ತಾನೆ ಇವೆ. ಇಂತಹ ವಿರೋಧದ ಮೊದಲ ಘಟನೆ ಹೈದರಾಬಾದ್ನಲ್ಲಿನ ಕಾರ್ಯಕ್ರಮದ ವೇಳೆ ಸಂಭವಿಸಿತ್ತು. ಅಲ್ಲಿ ಗಾಯಕನಿಗೆ ಮದ್ಯದ ಉಲ್ಲೇಖವಿರುವ ಹಾಡುಗಳನ್ನ ಹಾಡದಂತೆ ನೋಟಿಸ್ ನೀಡಲಾಗಿತ್ತು. ಪುಣೆಯಲ್ಲಿ ಮಹಾರಾಷ್ಟ್ರದ ಅಬಕಾರಿ ಇಲಾಖೆ ಸ್ಥಳೀಯ ನಾಯಕರ ಆಕ್ಷೇಪದ ನಂತರ ಅವರ ಸಂಗೀತ ಕಚೇರಿಯಲ್ಲಿ ಮದ್ಯ ಪೂರೈಸುವ ಅನುಮತಿಯನ್ನ ರದ್ದುಗೊಳಿಸಿತ್ತು. ಅದೇ ರೀತಿಯ ವಿರೋಧ ಅಹಮದಾಬಾದ್ನಲ್ಲೂ ಉಂಟಾಗಿತ್ತು. ಅಲ್ಲೆಲ್ಲ ದೋಸಾಂಜ್ ಅವರು ಇಂತಹ ನಿರ್ಬಂಧಗಳ ಬಗ್ಗೆ ವ್ಯಂಗ್ಯವಾಡಿದ್ರು. ನಿಮ್ಮ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡಿದ್ರೆ ಆಗ ನಾನೂ ಕೂಡ ಮದ್ಯದ ಬಗ್ಗೆ ಹಾಡೋದನ್ನ ನಿಲ್ಲಿಸ್ತೇನೆ ಅಂತ ಹೇಳಿದ್ರು. ಮದ್ಯವನ್ನ ಸಂಪೂರ್ಣ ನಿಷೇಧ ಮಾಡೋಕೆ ಆಗದೇ ಇದ್ರು ಕೊನೆ ಪಕ್ಷ ನನ್ನ ಕಾರ್ಯಕ್ರಮದ ದಿನ ನಿಮ್ಮ ರಾಜ್ಯದಲ್ಲಿ ನಿಷೇಧಿಸಿ, ಆಗ ನಾನು ಯಾವುದೇ ಮದ್ಯ ಸಂಬಂಧಿತ ಹಾಡುಗಳನ್ನ ಹಾಡೋದನ್ನ ನಿಲ್ಲಿಸ್ತೇನೆ ಅಂತ ದೋಸಾಂಜ್ ಸವಾಲ್ ಹಾಕಿದ್ರು. ಬಿಜೆಪಿ ಸರ್ಕಾರಗಳಿಗೆ ಮದ್ಯ ಮಾರಾಟದಿಂದ ಬರುವ ಆದಾಯ ಬೇಕು. ಆ ದುಡ್ಡು ಈ ಭಜರಂಗಿಗಳು ಹೇಳುವ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಿಲ್ಲ. ಆದ್ರೆ ದಿಲ್ಜಿತ್ ಕಾರ್ಯಕ್ರಮ ನಡೆಯುವಲ್ಲಿ ಮದ್ಯ ಮಾರಾಟ ನಡೆದ್ರೆ ಆಗಿವರ ಭಾವನೆಗಳಿಗೆ ಧಕ್ಕೆ ಆಗತ್ತೆ. ಇದೆಂತ ಕಪಟತನ! ದೇಶದಲ್ಲಿ ನಡೆಯುತ್ತಿರುವ ರೈತ ಹೋರಾಟಕ್ಕೆ ಬಾಲಿವುಡ್ ಮಂದಿ ಸ್ಪಂದಿಸೋದಿಲ್ಲ. ಯಾವ ಸಾಮಾಜಿಕ ಹೊಣೆಗಾರಿಕೆಯೂ ಇಲ್ಲದಂತೆ ನಡೆದುಕೊಳ್ಳುವ ಅದು ಸಿನಿಮಾಗಳ ಮೂಲಕ ಇನ್ನೆಂತ ಸಾಧನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ರೈತರ ಹೋರಾಟ ನಡೆಯುವಲ್ಲಿಗೆ ಹೋಗಿ ದಿಲ್ಜಿತ್ ಬೆಂಬಲ ವ್ಯಕ್ತಪಡಿಸಿದ್ರೆ ಆ ಕಲಾವಿದ ಈ ಸಂಖ್ಯೆಗಳಿಗೆ ದೇಶದ್ರೋಹಿಯಂತೆ ಕಾಣ್ತಾನೆ. ನಿಜವಾಗಿಯೂ ಅಮಲು ತುಂಬಿಕೊಂಡು ಇತರರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಿರೋದು ತಾವು ಅನ್ನೋದನ್ನ ಈ ಸಂಘಿ ಗುಂಪು ಎಂದಿಗೂ ಅರ್ಥ ಮಾಡಿಕೊಳ್ಳಲಾರದು. ಯಾಕಂದ್ರೆ ಅದಕ್ಕೆ ಆಹಾರ ಪದ್ಧತಿಯೂ ಸೇರಿದಂತೆ ಇತರರ ಬದುಕು, ಭಾವನೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಅರಿವೂ ಇಲ್ಲ, ಗೌರವವೂ ಇಲ್ಲ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.